ಶಿಲಾ, ಓಯ್ ಶಿಲಾ, ಓಯ್ ಶಿಲಾ. ಮೈ ನೇಮ್ ಇಸ್ ಶೀಲಾ, ಶೀಲಾ ಕಿ ಜವಾನಿ. ಶಂಕ್ರು, ಬೇರೆ ಯಾರು ಗಂಡಸರಿಲ್ಲ ತಾನೆ? ನಾನು ಹೇಳಿಲ್ವ, ತುಂಬಾ ಮರ್ಯಾದಸ್ತೆ. ಶಿಲಾ ಅಂತ ಗಂಡಸ ಯಾರು ಇಲ್ಲ. ನಮ್ಮ ಫ್ರೆಂಡು ಸಿದ್ಲಿಂಗು ಅಂತ. ನೀನ್ ಗಂಡಸು ಅಂತ ಅವಳು ಗೊತ್ತಾಗುತ್ತೆ ಬಿಡು. ಶಿಲಾ ಹೊರಗಡೆ ಬಮ್ಮ. ಶೀಲಾ ಸಿದ್ಲಿಂಗು ಅಂತ ತುಂಬಾ ಒಳ್ಳೆಯವನು. ನಿನ್ ಮುಖ ತೋರಿಸ್ಬೋದು, ನೋಡಿದ್ರೆ ಗೊತ್ತಾಗುತ್ತೆ. ಬುಲ್ಡುಕಾನ್ ಅಂತ. ಗುಂಡುಕ ಅಂದ್ರೆ ಅಮಾಯಕ ಅಂತ. ಮೇಡಮ್, ನಿಮ್ ನಗುನ ಕೇಳಿಸ್ತಾ ಇದ್ರೆ ಆ ಕತ್ರಿನ ಕೈ ನಗು ತರನೇ ಇದೆ. ಅಲ್ಲಿಗೆ ಸಿದ್ಲಿಂಗು ಹೊಟ್ಟೆ ಪಡ್ಗೆ ಏನ್ ಕೆಲಸ ಮಾಡ್ತಾರೋ? ಇಲ್ಲ, ಇದೇ ನಿಂಗತ್ಯ. ಕೆಲಸ ಮಾಡೋ ಕರ್ಮ ನಮ್ ಸಿದ್ಲಿಂಗಿಗೆ ಏನ್ ಬಂದಿದೆ? ಭಾರಿ ಶ್ರೀಮಂತ ನಮ್ಮ. ಊರಲ್ಲಿ 10 ಎಕರೆ ಜಮೀನ್ ಮಾರಿ ಬೆಂಗಳೂರಲ್ಲಿ ಬಂಗ್ಲೆ ಕಟ್ಸ್ಬೇಕು ಅಂತ ತುಂಬಾ ದುಡ್ಡು ಇಟ್ಕೊಂಡವನೆ. ಅರ್ಥವಾಯ್ತಲ್ಲ? ಹೌದಾ ಶಂಕ್ರು, ನಿಮ್ ಫ್ರೆಂಡ್ಸ್ ಎಲ್ಲ ತುಂಬಾ ರಿಚ್ ಪಾರ್ಟಿಗಳು ಬಿಡು. 5 ನಿಮಿಷ ಕೆಲಸ ಇದೆ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಬಲ್ಲ ಅಲ್ಲ ಶಂಕ್ರು, ನೀನ್ ಈಗ ನಮ್ಮಿಬ್ಬರನ್ನು ಇಲ್ಲಿ ಬಿಟ್ಟೋದ್ರೆ ಅಕ್ಕಪಕ್ಕದವ್ರು ಏನ್ ತಿಳ್ಕೊಳಲ್ಲ? ನಾನು ಹೇಳಿಲ್ವಾ ಎಂತ ಶೀಲವತಿ ಅಂತ. ನಮ್ಮ ಶೀಲಿಂಗೆ ಮಾನ ಅಂದ್ರೆ ಪ್ರಾಣ. ಸ್ವಲ್ಪ ಜೋಪಾನ ನೋಡ್ಕೊಳಪ್ಪ. ಸರಿ ಕಣ ಶಂಕರ, ನಿನಗ್ ಗೊತ್ತು ತಾನೆ, ನೀನಂದ್ರೆ ನಾನು, ನಾನಂದ್ರೆ ನೀನು ಅಂತ. ಜೋಪಾನ ನೋಡ್ಕೊತೀನಿ, ನೀನು ಹೋಗಿದ್ದ. ಬಲ್ಲ ಶೀಲಾ, ಬರ್ತೀನಿ ಸಿದ್ಲಿಂಗು. ಆಯ್ತು, ಹುಷಾರು ಕಣ. ಆಯ್ತು. ಮೇಡಮ್, ನೀವು ತುಂಬಾ ಸೋಸಿಯಲ್ ಅನ್ಸುತ್ತೆ. ಬಿಲ್ಡಿಂಗು ಯಾವ ಏರಿಯಾದಲ್ಲಿ ಕಟ್ಟಿಸ್ತಿದ್ದೀರಾ? ಕೆಂಗೇರಿ ಮೇಡಮ್. ಕೆಂಗೇರಿನ? ಮೇಡಮ್, ರಾಜ್ ಕಾಲುವೆ ಇದೆಯಲ್ಲ, ಹೌದು. ಅಲ್ಲಿಂದ 8 ಕಿಲೋಮೀಟರ್ ದೂರ ಮೇಡಮ್. ಸರಿ. ಹಲೋ ರೀ, ನಾನು ರೀ ಶಂಕರ್. ಹಾ ನೋಡಿ, ನಾನು ಈಗ ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ, ಗೊತ್ತಾಯ್ತಾ? ಮೇಡಮ್, ನಮ್ಮ ಮನೆ ಗುದ್ಲಿ ಪೂಜೆಗೆ ನಿಮ್ಮನ್ನೇ ಕರಿತೀನಿ, ಮಿಸ್ ಮಾಡ್ದಂಗೆ ಬರಬೇಕು. ಐ ಲವ್ ಯು ಸಿದ್ಲಿಂಗು. ಮೇಡಮ್, ಏನಂದ್ರಿ? ಐ ಲವ್ ಯು ಸಿದ್ಲಿಂಗು. ರಿಯಲಿ ಮೇಡಮ್? ಐ ಲವ್ ಯು ಟು ಮೇಡಮ್. ಐ ಲವ್ ಯು 3. ಐ ಲವ್ ಯು 4 ಮೇಡಮ್. ಸಿದ್ಲಿಂಗು, ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಮಾತಾಡಿ ಮೇಡಮ್. ಇಲ್ಲಿ ಬೇಡ, ಬನ್ನಿ. ಏಯ್ ಹುಡುಗ, ಅಯ್ಯೋ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಮೇಡಮ್ ಪ್ಲೀಸ್ ಬಿಟ್ಬಿಡಿ ಮೇಡಮ್. ಮೇಡಮ್, ನಾನು ಆ ಥರದ್ದನ್ನಲ್ಲ ಮೇಡಮ್. ಅಯ್ಯೋ ದೇವ್ರೆ, ಅಯ್ಯೋ ಮೇಡಮ್, ಮೇಡಮ್, ಮೇಡಮ್. ಒಂದು ಒಳ್ಳೆ ಪಾರ್ಟಿ ಬಂದಿದೆ, ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಆಯ್ತಾ? ದುಡ್ಡು ಕೊಡ್ತೀನಪ್ಪ. ಹಾಂ, ಸರಿ, ನಾನು ಹೇಳ್ತೀನಿ, ಅವಾಗ ಮಾಡಬೇಕು, ಆಯ್ತಾ? ಹಾಂ, ಓಕೆ. Oh my God. ಶೀಲಾ, ಶೀಲಾ, ಶೀಲಾ. ಏನಾಯ್ತು ಶಂಕರ? ಎಷ್ಟು ಸುಂದರ ಶೀಲಾ. ಅದೃಷ್ಟ ಕುಲಾಯಿಸ್ಬಿಟ್ಟು, ಅದೃಷ್ಟ. ಶೀಲಾ, ಅದೃಷ್ಟ ಕುಲಾಯಿಸ್ತಾ? ಏನ್ ಹೇಳ್ತಿದೀಯ ಶಂಕ್ರು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಬಿಡಿಸೇಳು. ನಮ್ಮ ಹಳ್ಳಿನಲ್ಲಿ ಸುರೇಶಪ್ಪ ಅವನಲ್ಲ, ಅವನ್ಗೆ ಅವ್ರ ಹೊಲದಲ್ಲಿ ಹಳೆ ಬಂಗಾರ ಸಿಕ್ಬಿಡ್ತಂತೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತ್ತಂತೆ. ನನ್ಗೇನು ಗೊತ್ತಾಗ್ತಿಲ್ಲ, ಏನ್ ಮಾಡ್ಬೇಕು ಅಂತ ನನ್ನನ್ನೇ ಕೇಳ್ದ. ಏನ್ ಮಾಡೋದು ಅಂದ್ರೆ ಫಸ್ಟ್ ಪೊಲೀಸ್ನವ್ರು ಉಪ್ಸ ಕೇಳು. ಅಯ್ಯೋ ಸಿದ್ಲಿಂಗು, ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನೆ. ಶಂಕ್ರು, ಆ ಸುರೇಶ್ ಅಪ್ಪಂಗೆ ಏನು ಗೊತ್ತಾಗಲ್ಲ. ಅವನ ಅಮಾಯಕ, ಹಳ್ಳಿಯವನು. ಅವನಿಗೊಂದು 50 ಲಕ್ಷ ಕೊಟ್ಬಿಟ್ರೆ ಅವನಿಗೆ ಸಿಕ್ಕಿರೋ ಒಡವೆ ಎಲ್ಲ ನಮಗೆ ಕೊಟ್ಬಿಡ್ತಾನೆ. ನಾವು ಅದನ್ನ ದುಬೈಗೆ ತಗೊಂಡೋಗಿ ಮಾರಿದ್ರೆ ನಾವೆಲ್ಲ ಅಲ್ಲೇ ಸೆಟ್ಲ್ ಆಗ್ಬೋದು. ಒಳ್ಳೆ ಐಡಿಯಾ. ಆದ್ರೆ 50 ಲಕ್ಷ ಯಾರ ಹತ್ರ ಇದೆ? ಶಂಕರ್, ನನ್ನ ಹತ್ರ ದುಡ್ಡಿಲ್ವಾ? ನೀನ್ ಬೆಂಗಳೂರಲ್ಲಿ ಮನೆ ಕಟ್ಸ್ಬೇಕು ಅಂತಿದ್ಯಲ್ಲಪ್ಪ. ಅಯ್ಯೋ, ದುಬೈ ಹೋಗಿ ಸೆಟ್ಲ್ ಆದ್ಮೇಲೆ ಮನೆ ಹೇಗ್ ಕಟ್ಸ್ತೀಯಾ? ದುಬೈಲೇ ಫ್ಲಾಟ್ ತಗೊಂಡ್ರೆ ಆಯ್ತು.
ನಿನ್ನ ಬುದ್ಧಿವಂತ ಅನ್ಕೊಂಡಿದ್ದೆ, ಇಷ್ಟೊಂದು ಮೇಧಾವಿ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಸಿದ್ಲಿಂಗು ನೀನ್ ತುಂಬಾ ಬುದ್ಧಿವಂತ. ಐ ಲವ್ ಯು. ಏನು ಪೊಲೀಸಾ? ನಮ್ಮನೆ ಮುಂದೆನಾ? ನಮ್ಮನೆ ಮುಂದೆನಾ? ಯಾರು ಇನ್ಫಾರ್ಮ್? ಸರ್ ಇಲ್ಲಾರೋ ಬೇಜಾನ್ ಜನ ಇರಂಗಿದ್ದಾರೆ. ಹಲೋ ಸರ್, ಎಷ್ಟು ತುಂಬಾ ಜನ ಇದ್ದಂಗೆ ಐತೆ ಸರ್. ಆದಷ್ಟು ಬೇಗ ಪೊಲೀಸ್ ಗಾಡಿ ಸರ್. ಫೋನ್ ಕೊಡಿ, ಬೇಗ ಬನ್ನಿ ಸರ್. ಏನು ಸರ್, ಏನು ಎನ್ಕೌಂಟರ್ ಮಾಡ್ಬೇಕಾ? ಹೌದಾ? ಸುರೇಶಪ್ಪರೇ ಬನ್ರಿ ಬೇಗ. ಅಯ್ಯೋ ಅಮ್ಮ, ಹೆಂಗೋ ಈ ಬಡ್ಜೆಟ್ ಬದುಕತ್ತು.